ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್. ಈಗ ನನ್ನ ಮಲ್ಲಿಗೆ ತೋಟ ಯಾವ ರೀತಿ ಆಗಿದೆ ಅಂತ ಇಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ. ಗಿಡಗಳ ಎಲೆಗಳ ಬಣ್ಣ ಸ್ವಲ್ಪ ಹಳದಿ ಆಗಲು ಪ್ರಾರಂಭವಾಗಿದೆ. ಹಾಗೆ ಗಿಡಗಳಲ್ಲಿ ಮೊಗ್ಗುಗಳು ಸ್ವಲ್ಪ ಕಡಿಮೆ ಆಗ್ತಾ ಬಂತು. 10 ಚೆಂಡಿನ ತನಕ ಹೂವು ಆಗ್ತಾ ಇತ್ತು. ಈಗ ಸ್ವಲ್ಪ ಕಡಿಮೆಯಾಗಿ ಈಗ 2.5 3 ಚೆಂಡಿನ ತನಕ ಮಾತ್ರ ಹೂವು ಆಗ್ತಾ ಇದೆ. ನನ್ನ ಮಲ್ಲಿಗೆ ಗಿಡಗಳಲ್ಲಿ ಎಲೆಗಳ ಬಣ್ಣ ಹಳದಿ ಯಾಕೆ ಆಗಿದೆ ಅಂದರೆ, ನಾನು ಅದಕ್ಕೆ ಇತ್ತೀಚೆಗೆ ಯಾವುದೇ ರೀತಿಯಾದ ಗೊಬ್ಬರವನ್ನು ಹಾಕಿಲ್ಲ. ಕೆಲವೊಂದು ಗಿಡಗಳ ಎಲೆಗಳು ನೋಡಿ ಈ ರೀತಿಯಾಗಿ ತುಂಬಾ ಹಳದಿ ಆಗಿದೆ. ಇನ್ನು ಕೆಲವೊಂದು ಗಿಡಗಳ ಎಲೆಗಳು ಸ್ವಲ್ಪವೇ ಹಳದಿ ಆಗಿದೆ. ನೋಡಿ ಈ ರೀತಿ ಆಗಲು ಕಾರಣ ಏನಂದರೆ, ತುಂಬಾ ಕಳೆ ಗಿಡಗಳು ಬೆಳೆದಿತ್ತು. ನನಗೆ ಅದನ್ನು ಕ್ಲೀನ್ ಮಾಡಲಿಕ್ಕೆ ಆಗಿರಲಿಲ್ಲ. ಇವತ್ತು ಕ್ಲೀನ್ ಮಾಡಿದ್ದೇನೆ. ನಾನು ಕಳೆದ ಬಾರಿ ಹಾಕಿದಂತಹ ಗೊಬ್ಬರದಿಂದ ಕಳೆ ಗಿಡಗಳು ಚೆನ್ನಾಗಿ ಬೆಳೀತಾ ಇತ್ತು. ಆದರೆ ಇದಕ್ಕೆ ಸರಿಯಾಗಿ ಒಂದು ಪೋಷಕಾಂಶಗಳು ದೊರೆತಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಈಗ ಸಾಧಾರಣ 15 ದಿನದ ಮೇಲೆ ಆಯಿತು ನಾನು ಗಿಡಗಳಿಗೆ ಯಾವುದೇ ರೀತಿಯಾದ ಗೊಬ್ಬರವನ್ನು ಹಾಕಿಲ್ಲ. ಅದು ಕೂಡ ಒಂದು ಕಾರಣ ಇರಬಹುದು ಅಂತ ಅನಿಸ್ತದೆ. ನಾನು ನಿಮಗೆಲ್ಲರಿಗೂ ಕೂಡ 15 ದಿನಕ್ಕೊಮ್ಮೆ ಏನಾದರೂ ಗೊಬ್ಬರವನ್ನು ಹಾಕಿ ಅಂತ ಹೇಳ್ತಾ ಇರ್ತೇನೆ. ಆದರೂ ಕೂಡ ನಾನು ಯಾಕೆ ಹಾಕಿಲ್ಲ ಅಂತ ಹೇಳಿದರೆ, ಈಗ ಸದ್ಯಕ್ಕೆ ನನ್ನ ಬಳಿ ಇರುವಂತಹ ಗೊಬ್ಬರಗಳು ನೆಲಗಡಲೆ ಹಿಂಡಿ ಹಾಗೆ ಬೇವಿನ ಹಿಂಡಿ, ಅದೇ ರೀತಿಯಲ್ಲಿ ದನದ ಸಗಣಿ ಗೊಬ್ಬರ, ಕಂಪೋಸ್ಟ್ ಗೊಬ್ಬರ, ಈ ರೀತಿಯಾದ ಕೆಲವೊಂದು ಗೊಬ್ಬರಗಳಿವೆ. ಆದರೆ ಇನ್ನು ಮುಂದೆ ಮಳೆ ಯಾವಾಗ ಬರ್ತದೆ ಅಂತ ಗೊತ್ತಾಗುವುದಿಲ್ಲ. ಈ ರೀತಿಯಾದ ಗೊಬ್ಬರವನ್ನು ಈಗ ನನ್ನ ಗಿಡಗಳಿಗೆ ಹಾಕಿದರೆ ಗಿಡಗಳು ಹಾಳಾಗಬಹುದು ಅನ್ನುವಂತಹ ಭಯದಿಂದ ಈ ರೀತಿಯಾದ ಯಾವುದೇ ಗೊಬ್ಬರವನ್ನು ನಾನು ಹಾಕ್ತಾ ಇಲ್ಲ. ಮಳೆಗಾಲದಲ್ಲಿ ಗಿಡಗಳು ಹಾಳಾಗದಂತೆ ಹಾಗೆ ಗಿಡಗಳಲ್ಲಿ ಒಳ್ಳೆಯ ಚಿಗುರುಗಳು ಬರಬೇಕಾದ್ರೆ ಫರ್ಟಿಲೈಸರ್ ಶಾಪ್ನಲ್ಲಿ ಸಿಗುವಂತಹ ಬೇರೆ ಯಾವುದಾದ್ರೂ ಒಂದು ಫರ್ಟಿಲೈಸರನ್ನು ಹಾಕಬೇಕಾಗ್ತದೆ. ಅದನ್ನು ತರಲು ಹೋಗಲಿಕ್ಕೆ ನನಗೆ ಸಮಯ ಸಿಕ್ಕಿರಲಿಲ್ಲ. ಹಾಗಾಗಿ ನಾನು ಹಿಂಡಿಯನ್ನು ಕೂಡ ಗಿಡಗಳಿಗೆ ಹಾಕಿಲ್ಲ, ಹಾಗೆ ಬೇರೆ ಯಾವುದೇ ಗೊಬ್ಬರವನ್ನು ಕೂಡ ಹಾಕಿಲ್ಲ. ಆ ಒಂದು ಕಾರಣದಿಂದ ನನ್ನ ಗಿಡದ ಎಲೆಗಳು ಸ್ವಲ್ಪ ಹಳದಿ ಆಗ್ತಾ ಬಂದಿದೆ. ಈಗ ನೀವು ನೋಡ್ತಾ ಇರುವಂತಹದ್ದು ಸ್ವಲ್ಪ ದಿನಗಳ ಹಿಂದೆ ತೆಗೆದಂತಹ ವಿಡಿಯೋ. ಇದರಲ್ಲಿ ಗಿಡಗಳು ತುಂಬ ಚೆನ್ನಾಗಿ ಹಸಿರಾಗಿಯೇ ಇತ್ತು. ಆಗ ತಾನೇ ನಾನು ಗೊಬ್ಬರವನ್ನು ಹಾಕಿದ್ದೆ. ಈಗ ತುಂಬ ದಿನಗಳಿಂದ ಗೊಬ್ಬರ ಹಾಕದೇ ಇದ್ದ ಕಾರಣ ಈಗ ನನ್ನ ಮಲ್ಲಿಗೆ ಗಿಡಗಳ ಎಲೆಗಳು ಹಳದಿಯಾಗಿದೆ. ಅದಕ್ಕೆ ನಾವು ಯಾವುದೇ ರೀತಿಯ ಟೆನ್ಷನ್ ಮಾಡಿಕೊಳ್ಳುವ ಅಗತ್ಯ ಇರುವುದಿಲ್ಲ. ನಾನು ಈಗ ಇದಕ್ಕೆ ಸರಿಯಾದ ರೀತಿಯಲ್ಲಿ ಫರ್ಟಿಲೈಸರ್ ಅನ್ನು ಹಾಕಿದಾಗ ಗಿಡಗಳ ಎಲೆಗಳ ಬಣ್ಣ ಮತ್ತೆ ಹಸಿರಾಗ್ತದೆ. ಹಾಗಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಗಿಡಗಳಿಗೆ ಸರಿಯಾದ ರೀತಿಯಲ್ಲಿ ಆರೈಕೆ ಮಾಡಿದಾಗ ಮಾತ್ರ ಗಿಡಗಳು ಒಳ್ಳೆಯ ರೀತಿಯಲ್ಲಿ ಬೆಳೀತದೆ, ಹಾಗೆ ಆರೋಗ್ಯಯುತವಾಗಿ ನಮಗೆ ಕಾಣಿಸ್ತದೆ ಅಂತ. ಹಾಗೆಯೇ ನಾನು ಕಮೆಂಟನ್ನು ಗಮನಿಸಿದಾಗ ತುಂಬ ಜನರು ಗಿಡಗಳು ಇದೆಯಾ ಅಂತ ಕಮೆಂಟನ್ನು ಮಾಡಿದ್ರಿ. ನನ್ನ ಬಳಿ ಈಗ ಸ್ವಲ್ಪ ಗಿಡಗಳು ರೆಡಿ ಆಗ್ತಾ ಇದೆ. ಆದರೆ ಅದು ಆಲ್ರೆಡಿ ಬುಕ್ ಮಾಡಿದಂತಹ ಗಿಡಗಳು ಅಂತ ಹೇಳಬಹುದು. ಆದರೆ ನನ್ನ ಒಬ್ಬರು ಸಬ್ಸ್ಕ್ರೈಬರ್ ನನಗೆ ಕಮೆಂಟ್ ಮಾಡಿದ್ರು, ಅವರ ಬಳಿ 50 ಗಿಡಗಳಿವೆ ಅಂತ ಹೇಳಿದ್ದಾರೆ. ಅದು ಕಾರ್ಕಳ ಪ್ಲೇಸ್ನಲ್ಲಿ ಇದೆ. ಯಾರಾದರೂ ಕಾರ್ಕಳದ ಅಕ್ಕಪಕ್ಕದಲ್ಲಿ ಇರುವವರು ಅವರ ಬಳಿ ಹೋಗಿ ಆ ಗಿಡಗಳನ್ನು ನೀವು ಪರ್ಚೇಸ್ ಮಾಡಬಹುದು. ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಅವರು ಫೋಟೋಸ್ ಕೂಡ ಕಳಿಸಿದ್ದಾರೆ ನೋಡಿ. ಈ ರೀತಿಯಾದ 50 ಗಿಡಗಳಿವೆ. ಒಂದು ಗಿಡಕ್ಕೆ 60 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ನೀವು ಅಲ್ಲಿ ಹೋಗಿ ನೋಡಿ ಪರ್ಚೇಸ್ ಮಾಡಬಹುದು. ಅವರು ಯಾವುದೇ ರೀತಿಯಲ್ಲಿ ಬಸ್ಸಿನಲ್ಲಿ ಹಾಕಿ ಕಳಿಸುವುದು ಆ ರೀತಿಯಲ್ಲಿ ಮಾಡುವುದಿಲ್ಲ ಅಂತ ಹೇಳಿದ್ದಾರೆ. ಅವರ ಮನೆಗೆ ಬಂದು ತೆಗೆದುಕೊಂಡು ಹೋಗಬೇಕಂತೆ. ಹಾಗಾಗಿ ಯಾರಾದರೂ ಕಾರ್ಕಳದ ಅಕ್ಕಪಕ್ಕದಲ್ಲಿ ಇರುವವರು ಅಥವಾ ಕಾರ್ಕಳಕ್ಕೆ ಹೋಗಿ ನಾನು ಪರ್ಚೇಸ್ ಮಾಡ್ತೇನೆ ಅಂತ ಇದ್ದವರು ನೀವು ಕಾರ್ಕಳಕ್ಕೆ ಹೋಗಿ ಈ ಗಿಡಗಳನ್ನು ಪರ್ಚೇಸ್ ಮಾಡಬಹುದು. ಅವರ ಒಂದು ಕಾಂಟ್ಯಾಕ್ಟ್ ನಂಬರನ್ನು ನಾನು ಇಲ್ಲಿ ಹಾಕಿದ್ದೇನೆ. ಆ ಕಾಂಟ್ಯಾಕ್ಟ್ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಗಿಡಗಳು ಬೇಕಾದಲ್ಲಿ ಅವರ ಬಳಿ ಹೇಳಿ, ಹಾಗೆ ಅಲ್ಲಿಗೆ ಹೋಗಿ ಪರ್ಚೇಸ್ ಮಾಡಿ. ಮೊಗ್ಗನ್ನು ತೆಗೆದ ಜಾಗವನ್ನು ಹಾಗೆ ಬಿಡಬೇಕಾ ಅಥವಾ ಕಟ್ ಮಾಡಬೇಕಾ ಅಂತ ಮಂಜು ಅವರು ಕಮೆಂಟಲ್ಲಿ ಕೇಳಿದ್ದಾರೆ. ಮಲ್ಲಿಗೆ ಗಿಡಗಳಲ್ಲಿ ಚಿಗುರು ಬಂದು ಚಿಗುರಿನಿಂದ ಮೊಗ್ಗುಗಳು ಬರಲು ಪ್ರಾರಂಭವಾಗ್ತದೆ. ಮೊಗ್ಗುಗಳು ದೊಡ್ಡದಾದ ನಂತರ ನಾವು ಆ ಮೊಗ್ಗನ್ನು ತೆಗೆದ ನಂತರ ಆ ಜಾಗದಲ್ಲಿ ಇರುವಂತಹ ಈ ರೀತಿಯಾದ ಪುಷ್ಪಪತ್ರೆಯನ್ನು ನಾವು ಕಟ್ ಮಾಡ್ತೇವೆ. ಇದನ್ನು ಕಟ್ ಮಾಡಲೇಬೇಕು ಅಂತ ಏನೂ ಇಲ್ಲ. ಕಟ್ ಮಾಡದೇ ಇದ್ದಲ್ಲಿ ಸ್ವಲ್ಪ ದಿನದಲ್ಲಿ ಅದು ಒಣಗಿ ಉದುರಿ ಹೋಗ್ತದೆ. ಕಟ್ ಮಾಡಿದರೆ ಏನು ಪ್ರಯೋಜನ ಅಂದರೆ, ನಾವು ಈ ರೀತಿಯಾಗಿ ಕಟ್ ಮಾಡಿದಾಗ ಕೂಡಲೇ ಅದರಲ್ಲಿ ಚಿಗುರು ಬರ್ತದೆ. ಹಾಗಾಗಿ ನಾವು ಮೊಗ್ಗು ಮುಗಿದ ನಂತರ ನೋಡಿ ಹೀಗೆ ಕಟ್ ಮಾಡಬೇಕು. ಈ ಒಂದು ಭಾಗ ಸ್ವಲ್ಪ ಹೈಟ್ ಆಗಿ ಇದೆ, ಎತ್ತರದಲ್ಲಿ ಇದೆ ಅಂತ ಅದರ ಜೊತೆಗೆ ಒಂದು ಎಲೆಯನ್ನು ಸೇರಿಸಿ ನಾನು ಕಟ್ ಮಾಡಿದ್ದೇನೆ. ನೋಡಿ ಇದರಲ್ಲಿ ಚಿಗುರು ಬರಲು ಪ್ರಾರಂಭವಾಗಿತ್ತು 2 ಎಲೆಗಳ ನಡುವೆ, ಆದರೂ ಕೂಡ ನಾನು ಕಟ್ ಮಾಡಿದ್ದೇನೆ. ಈ ರೀತಿಯಾಗಿ ನಾವು ಲೆವೆಲ್ ಆಗಿ ಕಟ್ ಮಾಡಿದಾಗ ಗಿಡಗಳು ಚೆನ್ನಾಗಿ ಕಾಣಿಸ್ತದೆ. ನೋಡಿ ಇದನ್ನು ನಾನು ಇಲ್ಲಿಗೆ ಮಾತ್ರ ಕಟ್ ಮಾಡ್ತಾ ಇದ್ದೇನೆ, ಯಾಕಂದರೆ ಅದು ತುಂಬ ಹೈಟ್ ಅಂತ ಇಲ್ಲ. ಸ್ವಲ್ಪ ಹೈಟ್ ಆಗಿ ಬೆಳೆದಂತಹ ಒಂದು ಗೆಲ್ಲುಗಳನ್ನು ನಾನು 1 ಎಲೆ ಹಾಗೆ 2 ಎಲೆಯನ್ನು ನಾನು ಕಟ್ ಮಾಡ್ತೇನೆ. ಕೆಲವೊಮ್ಮೆ ಮೊಗ್ಗುಗಳು ಮುಗಿಯುವ ಮೊದಲೇ ಸೈಡಿಂದ ಚಿಗುರುಗಳು ಬರಲು ಪ್ರಾರಂಭವಾಗಿರ್ತದೆ. ಆಗ ನಾವು ಕತ್ತರಿಸುವಾಗ ಸ್ವಲ್ಪ ಜಾಗ್ರತೆಯಿಂದ ಪುಷ್ಪಪತ್ರೆಯನ್ನು ಮಾತ್ರ ಕಟ್ ಮಾಡಬೇಕಾಗ್ತದೆ.
ಕೆಲವೊಮ್ಮೆ ಪುಷ್ಪಪತ್ರೆಯಲ್ಲಿ ಚಿಕ್ಕದಾದ ಒಂದು ಮೊಗ್ಗು ಹಾಗೆ ಉಳಿದಿರ್ತದೆ. ಹಾಗಾಗಿ ಸರಿಯಾಗಿ ಗಮನಿಸಿ ನಾವು ಅದನ್ನು ಕಟ್ ಮಾಡಬೇಕಾಗ್ತದೆ. ನಾವು ಪುಷ್ಪಪತ್ರೆಯನ್ನು ಕಟ್ ಮಾಡದೆ ಹಾಗೆ ಗಿಡದಲ್ಲಿ ಇಟ್ಟಾಗ ತುಂಬ ದಿನಗಳ ನಂತರ ಅದು ಉದುರಿ ಹೋಗ್ತದೆ. ಅದರ ನಂತರ ಚಿಗುರು ಬರ್ತದೆ. ಆದರೆ ನಾವು ಹೂವು ಮುಗಿದ ತಕ್ಷಣವೇ ಈ ರೀತಿಯಾಗಿ ಕಟ್ ಮಾಡುವುದರಿಂದ ಕೂಡಲೇ ಅದರಲ್ಲಿ ಚಿಗುರು ಬರ್ತದೆ. ಆಗ ನಮಗೆ ಹೂವು ಮುಗಿದ ನಂತರ ಇನ್ನೊಮ್ಮೆ ಹೂ ಸಿಗಲು ಇರುವಂತಹ ಗ್ಯಾಪ್ ಸ್ವಲ್ಪ ಕಡಿಮೆ ಆಗ್ತದೆ ಅಂತಲೇ ಹೇಳಬಹುದು. ಮಲ್ಲಿಗೆ ಗಿಡಗಳಲ್ಲಿ ಒಮ್ಮೆ ಮೊಗ್ಗುಗಳು ಮುಗಿದ ನಂತರ ಪುನಃ ಅದರಲ್ಲಿ ಚಿಗುರು ಬಂದು ಪುನಃ ಮೊಗ್ಗುಗಳು ಆಗಲು ಸಾಧಾರಣ 10 ರಿಂದ 15 ದಿನ ಆದರೂ ಬೇಕಾಗ್ತದೆ. ಆ ಒಂದು ಪೀರಿಯಡನ್ನು ಕಡಿಮೆ ಮಾಡಲು ನಾವು ಈ ರೀತಿಯಾಗಿ ಕಟ್ ಮಾಡಬೇಕಾಗ್ತದೆ. ಹೀಗೆ ಎಲ್ಲೆಲ್ಲಿ ಮೊಗ್ಗುಗಳು ಮುಗಿದಿದೆ ಅಲ್ಲಲ್ಲಿ ಅದೇ ದಿನವೇ ಕಟ್ ಮಾಡಿದಾಗ ಕೂಡಲೇ ಅದರಲ್ಲಿ ಚಿಗುರು ಬರ್ತದೆ. ಹೀಗೆ ಆದಾಗ ನಮಗೆ ಕಂಟಿನ್ಯೂಸ್ ಆಗಿ ಮೊಗ್ಗುಗಳು ಸಿಗ್ತದೆ. ಹಾಗಾಗಿ ಹೂ ಮುಗಿದ ನಂತರ ಪುಷ್ಪಪತ್ರೆಯನ್ನು ಕಟ್ ಮಾಡಲೇಬೇಕಾ ಅಂತ ಕೇಳಿದರೆ ಆ ರೀತಿಯಾಗಿ ಕಂಪಲ್ಸರಿ ಅಂತ ಏನೂ ಇಲ್ಲ. ನಮ್ಮ ಗಿಡದಲ್ಲಿ ಕಂಟಿನ್ಯೂಸ್ ಆಗಿ ಹೂ ಬರಬೇಕು ಅಂತ ಇದ್ದಲ್ಲಿ ನಾವು ಕಟ್ ಮಾಡಬೇಕಾಗ್ತದೆ. ಕಟ್ ಮಾಡದೇ ಇದ್ದರೆ ಏನು ಕೂಡ ತೊಂದರೆ ಇಲ್ಲ ಅಂತ ಹೇಳಬಹುದು. ಹಾಗೆಯೇ ಮುಂದಿನ ಪ್ರಶ್ನೆ, ಚಿಗುರು ಚಿವುಟಿದ ಮೇಲೆ ಓನ್ಲಿ ಒಂದು ಸೈಡಿಂದ ನ್ಯೂ ಚಿಗುರು ಬರ್ತಾ ಇದೆ, ಇನ್ನೊಂದು ಸೈಡಿಂದ ಏನು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮಲ್ಲಿಗೆ ಗಿಡಗಳನ್ನು ನಟ್ಟ ಪ್ರಾರಂಭದಲ್ಲಿ 3 ರಿಂದ 4 ತಿಂಗಳ ತನಕ ನಾವು ಅದರಲ್ಲಿ ಬಂದಂತಹ ಚಿಗುರನ್ನು ಚಿವುಟ್ತಾ ಇರ್ತೇವೆ. ಹೀಗೆ ಮಾಡಿದಾಗ ಅಲ್ಲೇ ಹೊಸ ಚಿಗುರುಗಳು ಬರಲು ಪ್ರಾರಂಭವಾಗ್ತದೆ. ಅಂದರೆ 2 ಸೈಡ್ನಲ್ಲಿ 2 ಎಲೆ ಇರ್ತದೆ. 2 ಎಲೆಯ ಒಂದು ಬುಡದಲ್ಲಿ ಹೊಸ ಚಿಗುರುಗಳು ಬರಲು ಪ್ರಾರಂಭವಾಗ್ತದೆ. ಆದರೆ 2 ಸೈಡ್ನಲ್ಲೂ ಕೂಡ ಹೊಸ ಚಿಗುರು ಬರಲೇಬೇಕು ಅಂತ ಏನೂ ಇಲ್ಲ. ಕೆಲವು ಕಡೆ ಒಂದು ಸೈಡ್ನಿಂದಲೂ ಕೂಡ ಬರಬಹುದು, ಕೆಲವು ಕಡೆ 2 ಸೈಡ್ನಿಂದಲೂ ಕೂಡ ಬರಬಹುದು. ಈಗ ನೀವು ನೋಡುವಾಗ ಒಂದು ಸೈಡ್ನಿಂದ ಚಿಗುರು ಬಂದಿರಬಹುದು, ಆದರೆ ಸ್ವಲ್ಪ ದಿನದಲ್ಲಿ ಅಲ್ಲಿ ನೀವು ಗಮನಿಸಿದಾಗ ಇನ್ನೊಂದು ಸೈಡ್ನಿಂದಲೂ ಕೂಡ ಚಿಗುರು ಬರಲು ಪ್ರಾರಂಭಿಸಬಹುದು. ಹೀಗೆ ನಾವು ಗಿಡಗಳು ಯಾವ ರೀತಿಯಲ್ಲಿ ಬೆಳೀತಾ ಇದೆಯೋ ಅದೇ ರೀತಿಯಾಗಿ ಬೆಳೆಯಲು ಬಿಡಬೇಕು. ಎಲ್ಲದಕ್ಕೂ ಕೂಡ ಟೆನ್ಷನನ್ನು ತೆಗೆದುಕೊಳ್ಳದೆ ನಾವು ಈ ಮಲ್ಲಿಗೆ ಕೃಷಿಯನ್ನು ಮಾಡಬೇಕಾಗ್ತದೆ. ಇದಕ್ಕಿಂತ ದೊಡ್ಡ ದೊಡ್ಡ ಸವಾಲುಗಳು ಈ ಮಲ್ಲಿಗೆ ಕೃಷಿಯಲ್ಲಿ ಎದುರಾಗ್ತದೆ. ಹಾಗಾಗಿ ನಾವು ಚಿಕ್ಕ ಪುಟ್ಟ ಒಂದು ಸಮಸ್ಯೆಗಳಿಗೆ ಟೆನ್ಷನ್ ತೆಗೆದುಕೊಳ್ಳುವ ಅಗತ್ಯ ಇರುವುದಿಲ್ಲ. ಈ ಸಮಸ್ಯೆಗೆ ಪರಿಹಾರ ಅಂತ ಏನೂ ಇಲ್ಲ. ಬೇಕಾದರೆ ಸ್ವಲ್ಪ ಗೊಬ್ಬರವನ್ನು ಹೆಚ್ಚಿಸಿ ನೋಡಬಹುದು. ಆಗ 2 ಸೈಡ್ನಲ್ಲೂ ಕೂಡ ಚಿಗುರುಗಳು ಬರಬಹುದು. ನನ್ನ ಪ್ರಕಾರ ಕೆಲವೊಂದು ಕಡೆ ಮಾತ್ರ ಒಂದು ಚಿಗುರು ಬಂದಿರ್ತದೆ, ಇನ್ನು ಕೆಲವು ಕಡೆ 2 ಚಿಗುರು ಬಂದಿರ್ತದೆ. ಗಿಡಗಳಲ್ಲಿ ಅದೇ ರೀತಿಯಾಗಿ ಆಗ್ತದೆ. ಎಲ್ಲ ಕಡೆ 2 ಚಿಗುರು ಬರಬೇಕು ಅಂತ ಏನೂ ಇಲ್ಲ. ಸ್ವಲ್ಪ ದಿನ ನೀವು ಕಾಯಬೇಕಾಗ್ತದೆ. ಸ್ವಲ್ಪ ದಿನದ ನಂತರ ನೀವು ಗಮನಿಸಿ ಎಲ್ಲ ಕಡೆಯಿಂದಲೂ ಕೂಡ ಚಿಗುರು ಬಂದಿರ್ತದೆ. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.